ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಮತ್ತು ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ನಾನು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿಗೆ ಮಾಡ್ತೀನಿ ಅಂತ. ನಾನು ಬೆಲ್ಲ ಮತ್ತು ಸಕ್ಕರೆನ ಯೂಸ್ ಮಾಡ್ದೇನೆ ಇದು ಯಾಕಪ್ಪ ಸ್ವೀಟ್ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೀರಾ? ನೋಡಿ ಮಾಡಿ ತೋರಿಸ್ತೇನೆ ಯಾವ ರೀತಿ ಅಂತ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಬಾದಾಮಿನ ಈ ರೀತಿಯಾಗಿ ಪೀಸ್ ಮಾಡಿ ರೋಸ್ಟ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದೇ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. ನೋಡಿ ಫ್ರೈ ಆದಮೇಲೆ ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಮತ್ತು ಅದೇ ಪ್ಯಾನ್ಗೆ ಒಂದು 1/4 ಕಪ್ಪಷ್ಟು ಕುಂಬಳಕಾಯಿ ಬೀಜನ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಹೀಗೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಸ್ವಲ್ಪನೇ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಎಲ್ಲ ಒಟ್ಟಿಗೆ ರೋಸ್ಟ್ ಮಾಡಿದ್ರೆ ಅದು ಸರಿ ರೋಸ್ಟ್ ಆಗೋದಿಲ್ಲ, ಅದಕ್ಕೆ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು, ವೈಟ್ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಸ್ವಲ್ಪ ರೋಸ್ಟ್ ಆದಮೇಲೆ ಗಸಗಸ್ ಒಂದು 2 ಟೇಬಲ್ ಸ್ಪೂನಷ್ಟು ಗಸಗಸನ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ಇದ್ರೆ ಸಾಕು, ಹಾಕ್ಕೊಳ್ಳಿ. ಇದನ್ನು ರೋಸ್ಟ್ ಆದಮೇಲೆ ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಒಂದು 1/4 ಕಪ್ಪಷ್ಟು ಗೋಂದ್ ಅಂತ ಸಿಗುತ್ತೆ, ಎಲ್ಲ ಕಡೆ ಅಂಗಡಿಲೂ ಸಿಗುತ್ತೆ, ಅದನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿದ ನಂತರ ಈ ರೀತಿಯಾಗಿ ಅದು ಪಾಪ್ಕಾರ್ನ್ ಟೈಪಲ್ಲೇ ಆಗುತ್ತೆ, ಅದು ಪಾಪ್ ಆಗುತ್ತೆ. ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಇದು ಹಾಗೆ ಕೂಡ ಕ್ರಶ್ ಮಾಡ್ಕೊಳ್ಬೋದು ನಾವು ಕೈಯಲ್ಲೇ, ಜಜ್ಬಿಟ್ಟು ಏನಾದರೂ ಕಲ್ಲಲ್ಲಿ. ಇಲ್ಲಾಂದರೆ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು, ಪೌಡ್ರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅದೇ ಜಾರ್ಗೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದೇ ಜಾರ್ಗೆ ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಡೇಟ್ಸ್ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಶ್ ಮಾಡ್ಕೊಳ್ವಾ ಮಿಕ್ಸಿ ಜಾರ್ಗೆ ಹಾಕಿ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರ ಮತ್ತು ಒಣ ದ್ರಾಕ್ಷಿನ ನಾವು ಕ್ರಶ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ವಾ. ಇದು ಬಿಸಿ ಮಾಡಿದ ನಂತರ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಇದನ್ನ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಬೇಕು ತುಪ್ಪ ಹಾಕಿ. ಹಾಗದು ಸಾಫ್ಟ್ ಆಗುತ್ತೆ, ತುಪ್ಪ ಹಾಕಿದ ಸ್ಮೆಲ್ಲು ಬರುತ್ತೆ ಮತ್ತು ಅದು ಸಾಫ್ಟ್ ಕೂಡ ಆಗುತ್ತೆ. ಜಾಸ್ತಿ ತುಪ್ಪ ಬೇಕು ಅಂತಿಲ್ಲ, ಅದರ ಸ್ಮೆಲ್ ಕೂಡ ಘಮ ಅಂತ ಬರುತ್ತೆ. ನಂತರ ಇಲ್ಲಿ ಒಂದು 1/4 ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇಲ್ಲಿ ನಾನು ಒಂದು ಪಾತ್ರೆಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನ. ನೋಡಿ ಸ್ವಲ್ಪ ಕೈಗೆ ತುಪ್ಪನ ಈ ರೀತಿಯಾಗಿ ಹಚ್ಕೊಳ್ಳಿ, ಆಗ ಲಡ್ಡುನ ಚೆನ್ನಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಇದನ್ನ ಲಡ್ಡು ಹೇಗೆ ಮಾಡ್ಕೊಳ್ಬೋದು ನೋಡಿ. ಕಷ್ಟನೇ ಕೂಡ ಇಲ್ಲ, ಇದು ಸ್ವಲ್ಪ ಕಷ್ಟನೂ ಇಲ್ಲ. ಇದು ತುಂಬ ಈಸಿಯಾಗಿ ಲಡ್ಡುನ ಕಟ್ಕೊಳ್ಬೋದು, ಉಂಡೆ ಮಾಡ್ಕೊಳ್ಬೋದು. ಇದು ನೋಡಿ ಇಷ್ಟು ಈಸಿಯಾಗಿ ಆಗಿದೆಯಲ್ಲ. ಸಕ್ಕರೆ ಬೆಲ್ಲ ಯಾವುದನ್ನು ನಾವು ಹಾಕ್ದೇನೆ ಈ ರೀತಿಗೆ ಚೆನ್ನಾಗಿ ನಾವು ಲಡ್ಡುನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ಹೆಲ್ದಿಯಾಗಿ ಮಾಡ್ತಾ ನಾವು ತಿನ್ನೋಣ. ಸಕ್ಕರೆ ಮತ್ತು ಬೆಲ್ಲನ ಯೂಸ್ ಮಾಡ್ದೇ ನ್ಯಾಚುರಲ್ ಸ್ವೀಟ್ನೆಸ್ನ ನಾವು ಯೂಸ್ ಮಾಡಿಕೊಂಡು ತಿನ್ಬೋದು ನೋಡಿ.